Dear students, I'm going to explain start off my portion of syllabus with the biomolecules. In that, I'm going to explain you about the carbohydrates. ಸೊ ಕಾರ್ಬೋಹೈಡ್ರೇಟ್ಸ್ ಅಂದ ತಕ್ಷಣ ನಮಗೆ ಏನು ಹೊಳೆಯುತ್ತೆ? ನಾನು ನಿಮಗೆ ಕೆಲವು ಕಾರ್ಬೋಹೈಡ್ರೇಟ್ಸ್ ಅಂದರೆ ಎಕ್ಸಾಂಪಲ್ಸ್ ಕೊಡಿ ಅಂತ ಅಂದರೆ ನೀವು ಯಾವ್ದು ಹೇಳ್ತೀರಾ? ಥಟ್ ಅಂತ ಹೊಳೆಯೋದು ಗ್ಲೂಕೋಸು, ಆಮೇಲೆ ಸಕ್ಕರೆ, ಅದನ್ನು ಸುಕ್ರೋಸ್ ಅಂತ ಕರಿತೀವಿ, ಸ್ಟಾರ್ಚು, ಇವೆಲ್ಲ ಏನು ಎಕ್ಸಾಂಪಲ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಅಂದರೆ ಇದನ್ನು ಯಾಕೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರೆದ್ರು ಅಂತ ಹೇಳಿದ್ರೆ, ಹೆಸರು ನೋಡಿ, ದೇ ಆರ್ ನಥಿಂಗ್ ಬಟ್ ದ ಕಾರ್ಬೋಹೈಡ್ರೇಟ್ಸ್. ಇನಿಷಿಯಲಿ ಈ ಕಾರ್ಬೋಹೈಡ್ರೇಟ್ ಫಸ್ಟ್ ಐಡೆಂಟಿಫೈ ಮಾಡಿದ್ದು ಯಾವ ಕಾಂಪೌಂಡನ್ನು ಅಂತ ಹೇಳಿದ್ರೆ ಗ್ಲೂಕೋಸ್ನ. ಈ ಗ್ಲೂಕೋಸ್ನ ಐಡೆಂಟಿಫೈ ಮಾಡಿದಾಗ ಅದರ ಸ್ಟ್ರಕ್ಚರ್ ಎಲ್ಲ ಡೆಡ್ಯೂಸ್ ಮಾಡಿದಾಗ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಅದರ ಮಾಲಿಕ್ಯುಲರ್ ಫಾರ್ಮುಲಾ C6H12O6 ಇದೆ ಅಂತ ಗೊತ್ತಾಯಿತು. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ CnH2O ಅಂದರೆ C6 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಆವಾಗ H12O6 ಬರುತ್ತೆ. ಅದೇ ಥರ ನಾಟ್ ಓನ್ಲಿ ಗ್ಲೂಕೋಸ್, ದ ಸ್ಟ್ರಕ್ಚರ್ ಆಫ್ ದಿ ಫ್ರಕ್ಟೋಸ್, ದ ಸ್ಟ್ರಕ್ಚರ್ ಆಫ್ ದಿ ಗ್ಯಾಲಕ್ಟೋಸ್, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಗ್ಲೂಕೋಸ್, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಫ್ರಕ್ಟೋಸ್, ಗ್ಯಾಲಕ್ಟೋಸ್, ಇವೆಲ್ಲದಕ್ಕೂ ಮಾಲಿಕ್ಯುಲರ್ ಫಾರ್ಮುಲಾ ಏನಿದೆ? C6H12O6 ಅಂತಲೇ ಇದೆ. ಅದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? CnH2O n ನಂಬರ್ ಆಫ್ ವಾಟರ್, Cn ವಾಟರ್ n ನಂಬರ್ ಆಫ್ ಟೈಮ್ಸ್. ಅಂದರೆ ಈ ಕಾರ್ಬನ್ ಆಟಮು ಹೈಡ್ರೇಟ್ ಆಗಿದೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಇದನ್ನು ಈ ಗ್ರೂಪ್ ಆಫ್ ಕಾಂಪೌಂಡ್ಸನ್ನು ಏನಂತ ಕರೆದ್ರು? ಕಾರ್ಬೋಹೈಡ್ರೇಟ್ಸ್ ಅಂತ ಕರೆದ್ರು. ಆದರೆ ನಂತರದಲ್ಲಿ ಸ್ಟಾರ್ಚು, ಗ್ಲೈಕೋಜನ್ನು, ಸೆಲ್ಯುಲೋಸು, ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸನ್ನು ಐಡೆಂಟಿಫೈ ಮಾಡಿದಾಗ ಈ ಎಕ್ಸಾಕ್ಟ್ ಟರ್ಮು ಸೂಟ್ ಆಗ್ತಾ ಇರಲಿಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ರಿಟೈನ್ಡ್ ದ ಡೆಫಿನಿಷನ್ ಆಫ್ ದಿ ಟರ್ಮ್ ಕಾರ್ಬೋಹೈಡ್ರೇಟ್ಸ್. ಸೊ ಅದಕ್ಕೋಸ್ಕರ ಅದನ್ನು ಯಾವಾಗ ಕಾರ್ಬೋಹೈಡ್ರೇಟ್ಸ್ಗಳ ಬಗ್ಗೆ ನಾಲೆಡ್ಜ್ ಜಾಸ್ತಿ ಆಯಿತೋ, ಅವುಗಳ ಸ್ಟ್ರಕ್ಚರಲ್ ನಾಲೆಡ್ಜು ಜಾಸ್ತಿ ಆಯಿತೋ, ಆಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ದೇ ಗೇವ್ ಅ ನ್ಯೂ ಡೆಫಿನಿಷನ್ ಫಾರ್ ದ ಕಾರ್ಬೋಹೈಡ್ರೇಟ್ಸ್. ಆ ಹೊಸ ಡೆಫಿನಿಷನ್ ಏನಪ್ಪ ಅಂದರೆ, ಕಾರ್ಬೋಹೈಡ್ರೇಟ್ಸ್ ಆರ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕಾರ್ಬೋಹೈಡ್ರೇಟ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್. ಇನ್ನೊಂದು ಸಲ ಹೇಳ್ತೀನಿ, ಕಾರ್ಬೋಹೈಡ್ರೇಟ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಪಾಲಿಹೈಡ್ರಾಕ್ಸಿ ಕೀಟೋನ್ಸ್. ಇನ್ನೊಂದು ರೀತಿ ಹೇಳ್ಬೋದು, ದ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆರ್ ನಥಿಂಗ್ ಬಟ್ ಆರ್ ಕಾಲ್ಡ್ ಆಸ್ ಕಾರ್ಬೋಹೈಡ್ರೇಟ್ಸ್ ಅಂತಲೂ ಹೇಳ್ಬೋದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಹೈಡ್ರಾಕ್ಸಿ ಅಂತ ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ? ಇದು OH ಗ್ರೂಪನ್ನು ಇಂಡಿಕೇಟ್ ಮಾಡುತ್ತೆ. ಪಾಲಿ ಅಂದರೆ ಏನು? ಮೆನಿ ಅಂತ. ಪಾಲಿಹೈಡ್ರಾಕ್ಸಿ ಅಂದರೆ ಇಟ್ಸ್ ಎ ಕಾಂಪೌಂಡ್ ಹ್ಯಾವಿಂಗ್ ಮೆನಿ OH ಗ್ರೂಪ್ಸ್ ಅಂತ ಹೇಳ್ಬೋದು. ಅದರ ಜೊತೆಗೆ ಒನ್ ಮೋರ್ ಫಂಕ್ಷನಲ್ ಗ್ರೂಪ್ ಇದೆ, ಯಾವುದು? ಆಲ್ಡಿಹೈಡ್ ಇರ್ಬೋದು ಅಥವಾ ಕೀಟೋನ್ ಇರ್ಬೋದು. ಸೊ ಐ ಆಮ್ ಡಿಫೈನಿಂಗ್ ಒನ್ಸ್ ಅಗೈನ್, ಕಾರ್ಬೋಹೈಡ್ರೇಟ್ಸ್ ಆರ್ ನಥಿಂಗ್ ಬಟ್ ದ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್. ಈಗ ಕೆಳಗಡೆ 2 ಮಾಲಿಕ್ಯೂಲ್ಗಳ ಸ್ಟ್ರಕ್ಚರ್ ಬರೆದಿದ್ದೀನಿ. ಆ ಸ್ಟ್ರಕ್ಚರನ್ನು ನೀವು ಗಮನಿಸಿ. ಈ ಸ್ಟ್ರಕ್ಚರ್ ಯಾವುದು ಅಂತ ಹೇಳಿದ್ರೆ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಗ್ಲೂಕೋಸ್. ಇದು ಯಾವುದು ಅಂತ ಹೇಳಿದ್ರೆ, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ಫ್ರಕ್ಟೋಸ್. ಈ ಸ್ಟ್ರಕ್ಚರ್ನ ನೋಡ್ರಿ, ಗ್ಲೂಕೋಸಲ್ಲಿ ಎಷ್ಟು OH ಗ್ರೂಪ್ ಇದೆ? 1 2 3 4 5. ಅದೇ ಥರ ಫ್ರಕ್ಟೋಸನ್ನು ಕನ್ಸಿಡರ್ ಮಾಡಿದ್ರು, ವಿ ಹ್ಯಾವ್ 5 OH ಗ್ರೂಪ್ಸ್. ಅದರ ಜೊತೆಗೆ ಇನ್ನು ಅಡಿಷನಲ್ ಫಂಕ್ಷನಲ್ ಗ್ರೂಪ್ ನೋಡಿ, ಇನ್ ದ ಗ್ಲೂಕೋಸ್ the functional group is aldehyde, in the fructose the functional group is ketone. So therefore we can say that the carbohydrates, the polyhydroxy aldehydes or polyhydroxy ketones are nothing but the carbohydrates. ಅಂದರೆ ಸ್ಟೂಡೆಂಟ್ಸ್ ಈಗ ಗೊತ್ತಾಗ್ತಾ ಇದೆಯಲ್ವಾ, ಈ ಯಾವ ಕಾಂಪೌಂಡುಗಳು ಜಾಸ್ತಿ ಅಂದರೆ ಇಫ್ ದೇ ಹ್ಯಾವ್ ಮೆನಿ OH ಗ್ರೂಪ್ಸ್ ಅಲಾಂಗ್ ವಿತ್ ದ ಆಲ್ಡಿಹೈಡ್ ಆರ್ ಅಲಾಂಗ್ ವಿತ್ ದ ಕೀಟೋನ್ಸ್, ಅಂಥ ಕಾಂಪೌಂಡ್ಸನ್ನು ನಾವೇನಂತ ಕರಿಬೋದು? ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಡೆಫಿನಿಷನ್ ಪಾರ್ಟ್. ನೌ ಲೆಟ್ ಅಸ್ ನೋ ಅಬೌಟ್ ದಿ ಕ್ಲಾಸಿಫಿಕೇಷನ್. ಸೊ ಈ ಕಾರ್ಬೋಹೈಡ್ರೇಟ್ಸನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತಿದ್ದೀವಿ?
ಅಂತ ಹೇಳಿದ್ರೆ ನಾವು ಲೆಟ್ ಅಸ್ ನೋ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸನ್ನು ನಾವು ಹೈಡ್ರೋಲಿಸಿಸ್ ಮಾಡಿದ್ರೆ, ಹೈಡ್ರೋಲಿಸಿಸ್ ಅಂದರೆ ಏನು ಅಂತ ಹೇಳಿದ್ರೆ ಈ ಕಾರ್ಬೋಹೈಡ್ರೇಟ್ಸನ್ನು ನಾವು ಕಟ್ ಮಾಡ್ತಾ ಬಂದರೆ, ಯಾವುದಾದ್ರೂ ಇರ್ಬೋದು, ಕೆಮಿಕಲ್ ಮೆಥಡ್ ಇರ್ಬೋದು, ಎಂಜಮ್ಯಾಟಿಕ್ ಮೆಥಡ್ ಇರ್ಬೋದು, ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಸಬ್ ಯೂನಿಟ್ಸ್ ಸಿಕ್ಕತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಮುತ್ತಿನ ಸರನೋ ಒಂದು ಮಣಿ ಸರನೋ ದಾರದಲ್ಲಿ ಪೋಣಿಸಿರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಟ್ ಮಾಡ್ತಾ ಹೋದರೆ ಕೊನೆಗೆ ನಮಗೇನು ರ್ಯಾಂಡಮ್ಮಾಗಿ ಕಟ್ ಮಾಡ್ತಾ ಹೋದರೆ ನಮಗೇನು ಸಿಗುತ್ತೆ, ಒಂದೊಂದು ಮಣಿಗಳು ಸಪ್ರೇಟ್ ಆಗ್ಬೋದು, ಎರಡೆರಡು ಮೂರು ಮಣಿ ಇರೋ ಚೈನುಗಳು ಸಿಗ್ಬೋದು, ಅಥವಾ ದೊಡ್ಡ ಚೈನ್ ಹಾಗೇ ಇರ್ಬೋದು. ಹೌದು ತಾನೆ? ಈ ಥರ ನಾವು ಒಂದು ಕಾರ್ಬೋಹೈಡ್ರೇಟ್ಸನ್ನು ಒಂದು ದೊಡ್ಡ ಮಣಿಗಳ ಸರ, ಆ ಥರ ಚೈನು ಅಂತ ಅಂದ್ಕೊಂಡ್ರೆ ಅದನ್ನು ರ್ಯಾಂಡಮ್ಮಾಗಿ ಕಟ್ ಮಾಡಿದಾಗ ನಮಗೇನಾಗುತ್ತೆ ಹೇಳಿ, ಇಂಡಿವಿಜುವಲ್ ಮಣಿಗಳು ಸ್ವಲ್ಪ ಸಿಗ್ಬೋದು, 2-3 ಮಣಿ ಇರೋ ಅಂಥ ಒಂದೊಂದು ಸ್ಮಾಲ್ ಚೈನುಗಳು ಸಿಗ್ಬೋದು, ಅಥವಾ ಉದ್ದುದ್ದ ಚೈನ್ ಸಿಗ್ಬೋದು. ಈ ಥರ ನಾವು ಅದನ್ನೇ ನಾವು ಕಾರ್ಬೋಹೈಡ್ರೇಟ್ಸಿಗೆ ಅಪ್ಲೈ ಮಾಡಿದ್ರೆ, ಹೈಡ್ರೋಲಿಸಿಸ್ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಬೇಸ್ಡ್ ಆನ್ ದ ಹೈಡ್ರೋಲಿಸಿಸ್ ಅಂದರೆ ಈ ಕಾರ್ಬೋಹೈಡ್ರೇಟ್ಸನ್ನು ನಾವು ಕಟ್ ಮಾಡ್ತಾ ಹೋದಂಗೆಲ್ಲ ನಮಗೆ ಯಾವ್ಯಾವ ರೀತಿ ಮಾಲಿಕ್ಯೂಲ್ಸ್ ಸಿಕ್ಕತ್ತೆ ಅನ್ನೋದ್ರ ಮೇಲೆ ನಾವು ಕ್ಲಾಸಿಫೈ ಮಾಡಿದ್ರೆ ನಮಗೆ 3 ಕೆಟಗರಿ ಆಫ್ ಕಾಂಪೌಂಡ್ಸು ಸಿಗ್ತಾ ಹೋಗುತ್ತೆ. ಯಾವ್ಯಾವುದು? ಬೇಸ್ಡ್ ಆನ್ ದ ಹೈಡ್ರೋಲಿಸಿಸ್ ನಾವು ಕ್ಲಾಸಿಫೈ ಮಾಡಿದ್ರೆ ದ ಕಾರ್ಬೋಹೈಡ್ರೇಟ್ಸ್ ಕ್ಯಾನ್ ಬಿ ಕೆಟಗರೈಸ್ಡ್ ಇಂಟು 3 ಟೈಪ್ಸ್. ಯಾವ್ದ್ಯಾವುದು? ಮಾನೋಸ್ಯಾಕರೈಡ್ಸ್ ಅಂತ ಕರಿತೀವಿ, ಇನ್ನೊಂದು ಆಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ, ಆ್ಯಂಡ್ ಥರ್ಡ್ ಗ್ರೂಪ್ ಈಸ್ ಪಾಲಿಸ್ಯಾಕರೈಡ್ಸ್. So based on the hydrolysis, carbohydrates are categorized into monosaccharides, oligosaccharides and polysaccharides. ಈ ಮಾನೋಸ್ಯಾಕರೈಡ್ಸ್ ಅಂದರೆ ಏನು? ಮಾನೋ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಾಗಿರುತ್ತೆ. ಮಾನೋ ಅಂತ ಅಂದರೆ ಏನು? ಸಿಂಗಲ್ ಅಂತ ಹೇಳ್ಬೋದು. ಸೊ ಮಾನೋ ಅಂತ ಹೇಳಿದ್ರೆ ಸಿಂಗಲ್ ಅಂದರೆ ಈ ರೀತಿ ಕಾರ್ಬೋಹೈಡ್ರೇಟನ್ನು, ದಿಸ್ ಗ್ರೂಪ್ ಆಫ್ ಕಾರ್ಬೋಹೈಡ್ರೇಟ್ಸ್ನ ಅಂದರೆ ದೇ ಕಾಂಟ್ ಬಿ ಫರ್ದರ್ ಹೈಡ್ರೋಲೈಸ್ಡ್. ನಾವು ಹೈಡ್ರೋಲೈಸ್ ಮಾಡ್ತಾ ಹೋದಂಗೆಲ್ಲ ಕೊನೆಗೆ ಸಿಗ್ತಾ ಹೋಗುತ್ತೆ, ಅದನ್ನು ಮತ್ತೆ ಹೈಡ್ರೋಲೈಸ್ ಮಾಡೋಕ್ಕಾಗಲ್ಲ. ದ ಕಾರ್ಬೋಹೈಡ್ರೇಟ್ಸ್ ವಿಚ್ ಕೆನಾಟ್ ಬಿ ಫರ್ದರ್ ಹೈಡ್ರೋಲೈಸ್ಡ್ ಆರ್ ನಥಿಂಗ್ ಬಟ್ ದ ಮಾನೋಸ್ಯಾಕರೈಡ್ಸ್ ಅಂತ ನಾವು ಕರಿತೀವಿ. ಸೊ ಈ ಮಾನೋಸ್ಯಾಕರೈಡ್ಸಿಗೆ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಅಂತ ಹೇಳಿದ್ರೆ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ರೈಬೋಸ್, ಮ್ಯಾನೋಸ್, ಈ ಥರ ತುಂಬ ಮಾನೋಸ್ಯಾಕರೈಡ್ಸ್ ಇದೆ. ದಟ್ ವಿ ವಿಲ್ ಡಿಸ್ಕಸ್ ಲೇಟರ್. ಓಕೆ, ದ ಸೆಕೆಂಡ್ ಕ್ಲಾಸ್ ಆಫ್ ದಿ ಕಾರ್ಬೋಹೈಡ್ರೇಟ್ಸ್ ಇಸ್ ನಥಿಂಗ್ ಬಟ್ ದ ಆಲಿಗೋಸ್ಯಾಕರೈಡ್ಸ್. ಆಲಿಗೋ ಅಂದರೆ ಏನು? ಅ ಸ್ಮಾಲ್ ಚೈನ್ ಅಂತ ಹೇಳ್ಬೋದು. ಈ ಆಲಿಗೋಸ್ಯಾಕರೈಡ್ಸನ್ನು ಮತ್ತೆ 4 ಕ್ಲಾಸಸ್ ಇದೆ. ಈ ಆಲಿಗೋಸ್ಯಾಕರೈಡ್ಸಲ್ಲಿ ಅಗೈನ್ ವಿ ಹ್ಯಾವ್ 4 more classes. In this again we have some more types in the oligosaccharides. ಯಾವ್ದ್ಯಾವ್ದದು ಅಂತ ಹೇಳಿದ್ರೆ ಡೈಸ್ಯಾಕರೈಡ್ಸ್. ಈ ಹೆಸರೇ ಹೇಳುತ್ತೆ ನೋಡಿ, ಡೈ ಅಂತ ಅಂದರೆ ಏನು ಅಂತ ಹೇಳಿದ್ರೆ 2 ಅಂತ ಹೇಳ್ತೀವಿ. ಸೊ ದ ಮೀನಿಂಗ್ ಆಫ್ ದ ಡೈ ಈಸ್ 2 ಅಂತ ಹೇಳ್ಬೋದು. ಸೊ ಡೈಸ್ಯಾಕರೈಡ್ಸ್ ಅಂತ ಹೇಳಿದ್ರೆ ಏನು? ಇಲ್ಲಿ ಈ ಕಾರ್ಬೋಹೈಡ್ರೇಟ್ಗಳಲ್ಲಿ 2 ಮಾನೋಸ್ಯಾಕರೈಡ್ ಯೂನಿಟ್ಸ್ ಇರ್ತವೆ. ಅಂದರೆ ಯಾವಾಗಲೂ 2 ಶುಗರ್ಸು ಒಟ್ಟಿಗೆ ಇರುತ್ತೆ. ಆಮೇಲೆ 2 ಶುಗರ್ ಒಟ್ಟಿಗೆ ಇರುತ್ತೆ ಅಂದರೆ ಅದು ಬಾಂಡಿಂದ ಲಿಂಕ್ ಆಗಿರಬೇಕಲ್ಲ. ಆ ಬಾಂಡನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ 2 ಶುಗರ್ಸನ್ನು ಲಿಂಕ್ ಮಾಡುವಂಥ ಬಾಂಡನ್ನು ನಾವೇನಂತ ಕರಿತೀವಿ? ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ಸೊ 2 ಮಾನೋಸ್ಯಾಕರೈಡ್ ಯೂನಿಟ್ಗಳು ಗ್ಲೈಕೋಸೈಡಿಕ್ ಬಾಂಡಿಂದ ಲಿಂಕ್ ಆಗಿದ್ದರೆ ಅಂಥ ಶುಗರ್ಸನ್ನು ನಾವೇನಂತ ಕರಿತೀವಿ? ಡೈಸ್ಯಾಕರೈಡ್ಸ್ ಅಂತ ಕರಿತೀವಿ. ಈ ಡೈಸ್ಯಾಕರೈಡ್ಸಿಗೆ ತುಂಬ ಕಾಮನ್ ಎಕ್ಸಾಂಪಲ್ ಯಾವುದು? ಸುಕ್ರೋಸು, ಲ್ಯಾಕ್ಟೋಸ್, ಮಾಲ್ಟೋಸ್. ಅಂದರೆ ತುಂಬ ಡೈಸ್ಯಾಕರೈಡ್ಸ್ ಇದೆ, ಬಟ್ ನೇಚರಲ್ಲಿ ಅಬಂಡೆಂಟ್ ಆಗಿರೋವಂಥ ಡೈಸ್ಯಾಕರೈಡ್ಸು ತುಂಬ ಕಾಮನ್ನಾಗಿ ನಮಗೆ ಬಳಸೋವಂಥ ಡೈಸ್ಯಾಕರೈಡ್ಸ್ ಯಾವ್ದಿರ್ಬೋದು? ಈ ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ, ಅದಕ್ಕೋಸ್ಕರ ದೇ ಆರ್ ಸುಕ್ರೋಸ್, ಲ್ಯಾಕ್ಟೋಸ್ ಆ್ಯಂಡ್ ಮಾಲ್ಟೋಸ್. ಸುಕ್ರೋಸ್ ಅಂದರೆ ಏನು? ನಾವೆಲ್ಲರೂ ನೋಡಿದ್ದೀವಿ, ಸಕ್ಕರೆ. ಈ ಮನೇಲಿ ಸಕ್ಕರೆ ಬಳಸ್ತೀವಲ್ಲ, ಅದಕ್ಕೆ ಕೆಮಿಕಲಿ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಸುಕ್ರೋಸ್ ಅಂತ ಕರಿತೀವಿ. ಈ ಸುಕ್ರೋಸ್ ಯಾವುದರಿಂದ ಐಸೋಲೇಟ್ ಮಾಡ್ತೀವಿ ಹೇಳಿ? ಕೇನಿಂದ, ಶುಗರ್ ಕೇನಿಂದ. ಅದಕ್ಕೋಸ್ಕರ ಈ ಸುಕ್ರೋಸಿಗೆ ಇನ್ನೊಂದು ಹೆಸರು ಏನಂತ ಕರಿತೀವಿ? ಕೇನ್ ಶುಗರ್ ಅಂತ ಕರಿತೀವಿ. ಅದೇ ಥರ ಲ್ಯಾಕ್ಟೋಸ್ ಅನ್ನೋ ಇನ್ನೊಂದು, ಇಟ್ ಈಸ್ ಎ ಡೈಸ್ಯಾಕರೈಡ್. ಈ ಲ್ಯಾಕ್ಟೋಸಲ್ಲಿ ಈ ಡೈಸ್ಯಾಕರೈಡಲ್ಲಿ ಈ ಲ್ಯಾಕ್ಟೋಸ್ ಎಲ್ಲಿ ಅಬಂಡೆಂಟ್ ಆಗಿರುತ್ತೆ ಅಂದರೆ ಹಾಲಲ್ಲಿ, ಮಿಲ್ಕಲ್ಲಿ. ದಟ್ಸ್ ವೈ ಲ್ಯಾಕ್ಟೋಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಿಲ್ಕ್ ಶುಗರ್. ಅದೇ ಥರ ಮಾಲ್ಟ್ ಅಂದರೆ ಈ ಬೇವರೇಜಸ್ ನಾವು ತಗೋತೀವಲ್ಲ,
ಯಾವ್ದ್ಯಾವ್ದಿರ್ಬೋದು, ಬೋರ್ನ್ವಿಟಾ, ಹಾರ್ಲಿಕ್ಸು, ಈ ಥರ ಸುಮಾರು ಮಾಲ್ಟ್ ಬೇಸ್ಡ್ ಬೇವರೇಜಸ್ಸು. ಇದರಲ್ಲೆಲ್ಲ ಏನಿರುತ್ತೆ, ಮಾಲ್ಟ್ ಇರುತ್ತೆ. ಆ ಮಾಲ್ಟಿನ ಮೇಜರ್ ಕಾಂಪೊನೆಂಟ್ ಯಾವುದು, ಮಾಲ್ಟೋಸ್. ಸೊ ಅದಕ್ಕೋಸ್ಕರ ಬಿಕಾಸ್ ದಿಸ್ ಮಾಲ್ಟೋಸ್ ಇಸ್ ಅಬಂಡೆಂಟ್ ಇನ್ ದ ಮಾಲ್ಟ್ಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಾಲ್ಟ್ ಶುಗರ್ ಅಂತ ಕರಿತೀವಿ. ಓಕೆ, ಈ ಸುಕ್ರೋಸಲ್ಲಿ ಈಗ ನಾನು ಮತ್ತೆ ವಾಪಸ್ ಬರ್ತಿದ್ದೀನಿ ಟಾಪಿಕ್ಕಿಗೆ. ಈ ಸುಕ್ರೋಸಲ್ಲಿ 2 ಮಾನೋಸೆಕರೈಡ್, ಈ ಡೈಸೆಕರೈಡ್ ಅಂದರೆ ಏನು, 2 ಮಾನೋಸೆಕರೈಡ್ಗಳು ಇರುತ್ತೆ ಅಂತ ಹೇಳಿದೆ, ಹೌದಾ? ಯಾವ್ಯಾವ ಮಾನೋಸೆಕರೈಡ್ ಇರುತ್ತೆ ಅಂತ ಹೇಳಿದ್ರೆ, ಸುಕ್ರೋಸಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಇನ್ ದ ಸುಕ್ರೋಸ್ ಸುಕ್ರೋಸಲ್ಲಿ ಏನಿರುತ್ತೆ, ಅಥವಾ ಅದನ್ನು ಹೈಡ್ರೋಲೈಸ್ ಮಾಡಿದ್ರೆ ನಮಗೆ 2 ಮಾಲಿಕ್ಯೂಲ್ ಸಿಕ್ಕತ್ತೆ, ಒಂದು ಗ್ಲೂಕೋಸು ಮತ್ತು ಇನ್ನೊಂದು ಫ್ರಕ್ಟೋಸ್. ಅದೇ ಥರ ನಾವು ಲ್ಯಾಕ್ಟೋಸನ್ನು ಹೈಡ್ರೋಲೈಸ್ ಮಾಡಿದ್ರೆ 2 ಶುಗರ್ ಸಿಕ್ಕತ್ತೆ. ಆ 2 ಶುಗರ್ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಗ್ಯಾಲಕ್ಟೋಸು, ಇನ್ನೊಂದು ಗ್ಲೂಕೋಸ್. ಅದೇ ಥರ ಮಾಲ್ಟೋಸ್, ಈ ಮಾಲ್ಟೋಸನ್ನು ಹೈಡ್ರೋಲೈಸ್ ಮಾಡಿದರೆ ಇದು ಪ್ಯೂರ್ಲಿ 2 ಗ್ಲೂಕೋಸಿಂದ ಮಾಡಲ್ಪಟ್ಟಿರುತ್ತೆ. ಸೊ ಇಟ್ಸ್ ಹ್ಯಾವಿಂಗ್ ಓನ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆ್ಯಂಡ್ ದೀಸ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆರ್ ಜಾಯಿಂಡ್ ಟುಗೆದರ್ ಬೈ ದ ಗ್ಲೈಕೋಸೈಡಿಕ್ ಬಾಂಡ್. ಅದಕ್ಕೋಸ್ಕರ ನಾವು ಇದನ್ನು ಏನು ಹೇಳ್ತೀವಿ, ಇಟ್ಸ್ ಎ ಡೈಸೆಕರೈಡ್. ಸೊ ಮಾಲ್ಟೋಸ್ ಏನಾಗುತ್ತೆ, ಮಾಲ್ಟೋಸ್ ಈಸ್ ಹ್ಯಾವಿಂಗ್ ದ 2 ಗ್ಲೂಕೋಸ್ ಯೂನಿಟ್ಸ್. ಐ ಆಮ್ ರಿಪೀಟಿಂಗ್, sucrose is made up of the glucose and fructose, lactose is made up of the galactose and glucose, maltose is made up of 2 glucose units. ಸೊ ಇದು ಡೈಸ್ಯಾಕರೈಡ್ಸ್ ಬಗ್ಗೆ ಆಯಿತು. ಈಗ ಅದೇ ಥರ ಈ ಆಲಿಗೋಸ್ಯಾಕರೈಡ್ಸಲ್ಲಿ ಇನ್ನೂ ಬೇರೆ ಸಬ್ ಕ್ಲಾಸಸ್ ಇದೆ. ಅದು ಯಾವ್ದ್ಯಾವುದಪ್ಪ ಅಂದರೆ ಟ್ರೈಸ್ಯಾಕರೈಡ್. ಟ್ರೈ ಅಂದರೆ ಏನು ಹೇಳಿ, 3 ಶುಗರ್ ಯೂನಿಟ್ಗಳು ಗ್ಲೈಕೋಸೈಡಿಕ್ ಬಾಂಡಿಂದ ಲಿಂಕ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಟ್ರೈಸ್ಯಾಕರೈಡ್ ಅಂತೀವಿ. ನ್ಯಾಚುರಲ್ ಆಗಿರೋವಂಥ ಟ್ರೈಸ್ಯಾಕರೈಡು ಯಾವುದಪ್ಪ ಅಂತ ಹೇಳಿದ್ರೆ ರ್ಯಾಫಿನೋಸು. ದಿಸ್ ರ್ಯಾಫಿನೋಸ್ ಈಸ್ ಮೇಡ್ ಅಪ್ ಆಫ್ ದಿ ಗ್ಲೂಕೋಸ್. ಅದೇ ರೀತಿ ವಿ ಹ್ಯಾವ್ ಟೆಟ್ರಾಸ್ಯಾಕರೈಡ್ಸ್ ಆಲ್ಸೋ, ವಿ ಹ್ಯಾವ್ ಪೆಂಟಾಸ್ಯಾಕರೈಡ್ಸ್. ಈ ಎಲ್ಲ ಶುಗರ್ಸನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ನಾವೇನಂತ ಕರಿತೀವಿ, ಆಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ. Now let us know about the polysaccharides. The third group or the third class of the carbohydrates are nothing but the polysaccharides. ಸೊ ಈ ಪಾಲಿಸ್ಯಾಕರೈಡ್ಸ್ ಅಲ್ಲಿ ಏನು, ಪಾಲಿ ಅಂತ ಹೇಳಿದ್ರೆ ಈ ಪಾಲಿಸ್ಯಾಕರೈಡ್ಸನ್ನು ನೋಡೋಣ. ಈ ಪಾಲಿಸ್ಯಾಕರೈಡ್ಸಲ್ಲಿ ದ ಟರ್ಮ್ ಪಾಲಿ ಅಂತ ಹೇಳಿದ್ರೆ ಏನು, ಮೆನ್ನಿ ಅಂತ ಆಗುತ್ತೆ, ಅನ್ಕೌಂಟಬಲ್ ಅಂತ ಆಗುತ್ತೆ. ಸೊ ತುಂಬ ಈ ರೀತಿ ಇದರಲ್ಲಿ ಎಷ್ಟು ಶುಗರ್ ಯೂನಿಟ್ಗಳು ಮಾನೋಸ್ಯಾಕರೈಡ್ಸ್ ಇರುತ್ತೆ ಅಂದರೆ ನಾವು ಕೌಂಟ್ ಮಾಡೋಕ್ಕೆ ಆಗೋದಿಲ್ಲ. ದಟ್ಸ್ ವೈ ವಿ ಕಾಲ್ ದಮ್ ಆಸ್ ಪಾಲಿಸ್ಯಾಕರೈಡ್ಸ್. ಈ ಪಾಲಿಸ್ಯಾಕರೈಡ್ಸನ್ನು ಮತ್ತೆ ಬೇರೆ ಬೇರೆ ರೀತಿ ಕ್ಲಾಸಿಫೈ ಮಾಡ್ತಾರೆ. ಅಂದರೆ ಈ ಪಾಲಿಸ್ಯಾಕರೈಡಿನ ಕಾಂಪೊನೆಂಟ್ ವೈಸ್ ನಾವು ಕ್ಲಾಸಿಫೈ ಮಾಡಿದ್ರೆ ನಮಗೇನು ಸಿಕ್ಕತ್ತೆ, ಹೋಮೋ ಪಾಲಿಸ್ಯಾಕರೈಡ್ಸ್ ಮತ್ತು ಹೆಟಿರೋ ಪಾಲಿಸ್ಯಾಕರೈಡ್ಸ್ ಅಂತ ಸಿಕ್ಕತ್ತೆ. ಹೋಮೋ ಪಾಲಿಸ್ಯಾಕರೈಡ್, ಹೋಮೋ ಅಂದರೆ ಏನು, ಸೇಮ್ ಅಂತ. ಅಂದರೆ ಈ ಪಾಲಿಸ್ಯಾಕರೈಡ್ಸು, ಹೋಮೋ ಪಾಲಿಸ್ಯಾಕರೈಡ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ 1 ಟೈಪ್ ಆಫ್ ಶುಗರ್ ಯೂನಿಟ್ಸ್. ಇದಕ್ಕೆ ಎಕ್ಸಾಂಪಲ್ ಯಾವುದು, ಸ್ಟಾರ್ಚು, ಸೆಲ್ಯುಲೋಸು. ಅಂದರೆ ಈ ಸ್ಟಾರ್ಚನ್ನ ತಗೊಂಡ್ರೆ ಇಟ್ಸ್ ಮೇಡ್ ಅಪ್ ಆಫ್ ಓನ್ಲಿ ಗ್ಲೂಕೋಸ್, ಸೆಲ್ಯುಲೋಸನ್ನ ತಗೊಂಡ್ರೆ ದಿಸ್ ಸೆಲ್ಯುಲೋಸ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಗ್ಲೂಕೋಸ್. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಹೋಮೋ ಪಾಲಿಸ್ಯಾಕರೈಡ್ ಅಂತೀವಿ. ಅದೇ ಥರ 1 more ಕ್ಲಾಸ್ ಯಾವುದು, ಹೆಟಿರೋ ಪಾಲಿಸ್ಯಾಕರೈಡ್. ಹೆಟಿರೋ ಅಂದರೆ ಏನು, ಡಿಫ್ರೆಂಟ್ ಅಂತ ಆಗುತ್ತೆ. ಅಂದರೆ ಈ ಹೆಟಿರೋ ಪಾಲಿಸ್ಯಾಕರೈಡಲ್ಲಿ ಶುಗರ್ ಯೂನಿಟ್ಗಳು 2 ಅಥವಾ 2ಕ್ಕಿಂತ ಜಾಸ್ತಿ ವಿಧದ ಶುಗರ್ಗಳಿರುತ್ತೆ. ಅಂದರೆ 2 or more than 2 types of sugars are present in the heteropolysaccharides. ಈ ಹೆಟಿರೋಪಾಲಿಸ್ಯಾಕರೈಡ್ಸಿಗೆ ಕಾಮನ್ ಎಕ್ಸಾಂಪಲ್ಸ್ ಯಾವುದು ಅಂದರೆ ಗ್ಲೈಕೋಸಮೈನೋಗ್ಲೈಕಾನ್ಸ್. ಈ ಗ್ಲೈಕೋಸಮೈನೋಗ್ಲೈಕಾನ್ ಅಂತ ಅಂದರೆ ಯಾವುದು, ಇದು ಒಂದೇ ಅಲ್ಲ, ಫ್ಯಾಮಿಲಿ ಆಫ್ ಶುಗರ್ಸ್, ಇವು ಎ ಫ್ಯಾಮಿಲಿ ಆಫ್ ಕಾರ್ಬೋಹೈಡ್ರೇಟ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಿರ್ಬೋದು, ಹೆಪಾರಿನ್ ಇರ್ಬೋದು, ಖಾಂಡ್ರಿಯಾಟಿನ್ ಸಲ್ಫೇಟ್ ಇರ್ಬೋದು. ಈ ಥರ ತುಂಬ ಇದೆ, ಅದನ್ನು ನೀವು ನೆಕ್ಸ್ಟ್ ಡೀಟೇಲಾಗಿ ಕಲಿತೀರಾ. ಸೊ ಹಾಗಾಗಿ ಈಗ ನಾನು ಏನು ಹೇಳ್ತಾ ಇದ್ದೀನಿ, ಹೆಟಿರೋಪಾಲಿಸ್ಯಾಕರೈಡ್ಸ್. ಹೆಟಿರೋಪಾಲಿಸ್ಯಾಕರೈಡ್ಸ್ ಅಂದರೆ ಏನಾಗುತ್ತೆ, ಇಲ್ಲಿ ದೀಸ್ ಆರ್ ದ ಕಾರ್ಬೋಹೈಡ್ರೇಟ್ಸ್ ಆರ್ ದೀಸ್ ಆರ್ ಪಾಲಿಸ್ಯಾಕರೈಡ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಮೋರ್ ದ್ಯಾನ್ 2 types ಆಫ್ ಶುಗರ್ಸ್.
2 or more than 2 types of sugars. ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ರೆ ಆಲ್ ದ ಗ್ಲೈಕೋಸಮೈನೋಗ್ಲೈಕಾನ್ಸ್, ಅಥವಾ ಸಿಂಪಲ್ ಆಗಿ ಹೇಳ್ಬೋದು ಅಂದರೆ ಹೆಪಾರಿನ್ ಹೇಳಿ, ಕಾಂಡ್ರಿಯೋಟಿನ್ ಸಲ್ಫೇಟ್ ಯಾವುದಾದ್ರೂ. ಇದು ಅಲ್ಲದೆ ವಿ ಕ್ಲಾಸಿಫೈ ದ ಪಾಲಿಸ್ಯಾಕರೈಡ್ಸ್ ಇಂಟು ಒನ್ ಮೋರ್ ಟೈಪ್ ಬೇಸ್ಡ್ ಆನ್ ದೇರ್ ಫಂಕ್ಷನ್ ಅಥವಾ ಬೇಸ್ಡ್ ಆನ್ ದೇರ್ ಬಯೋಲಾಜಿಕಲ್ ರೋಲು. ನಾವು ಅಂದರೆ ಅದು ಬಯೋಲಾಜಿಕಲಿ ಯಾವ ರೀತಿ ಫಂಕ್ಷನ್ಸನ್ನು ಮಾಡುತ್ತೆ, ಬಯೋಲಾಜಿಕಲ್ ರೋಲ್ ಮೇಲೆ ವಿ ಕ್ಲಾಸಿಫೈ ದ ಪಾಲಿಸ್ಯಾಕರೈಡ್ಸ್ ಇಂಟು 2 more types. They are structural polysaccharides and storage polysaccharides. ಏನು ಸ್ಟ್ರಕ್ಚರಲ್ ಪಾಲಿಸ್ಯಾಕರೈಡ್ಸ್ ಅಂದರೆ ಹೆಸರೇ ಹೇಳೋ ಥರ ಏನಾಗುತ್ತೆ, ದೀಸ್ ಪಾಲಿಸ್ಯಾಕರೈಡ್ಸ್ ದೇ ಫಾರ್ಮ್ ಸಮ್ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ಸ್. ಬಿಕಾಸ್ ದೇ ಫಾರ್ಮ್ ಸಮ್ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ಸ್ ಅದನ್ನು ನಾವು ಸ್ಟ್ರಕ್ಚರಲ್ ಪಾಲಿಸ್ಯಾಕರೈಡ್ಸ್ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ಲು ಸೆಲ್ಯುಲೋಸ್. ನಿಮಗೆ ಗೊತ್ತಿರ್ಬೋದು, ಸೆಲ್ಯುಲೋಸ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ ಪ್ರೊಟೆಕ್ಟಿವ್ ಲೇಯರ್, ಎ ಪ್ರೊಟೆಕ್ಟಿವ್ ಕವರಿಂಗ್ ಅರೌಂಡ್ ದ ಸೆಲ್ಸ್ ಆಫ್ ದಿ ಪ್ಲಾಂಟ್ಸ್. ಹಾಗಾಗಿ ಇವು ಪ್ರೊಟೆಕ್ಷನನ್ನು ಉಂಟು ಮಾಡುತ್ತೆ, ಕೆಲವು ಫಿಸಿಕಲ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿಬಿಟ್ಟು ಇಟ್ ಪ್ರೊಟೆಕ್ಟ್ಸ್ ದ ಸೆಲ್. ದ ಎಕ್ಸಾಂಪಲ್ ಫಾರ್ ಸಚ್ ಸ್ಟ್ರಕ್ಚರಲ್ ಪಾಲಿಸ್ಯಾಕರೈಡ್ ಸೆಲ್ಯುಲೋಸ್ ಹೇಳ್ಬೋದು. ಈವನ್ ಪೆಕ್ಟಿನ್ನು ಕೂಡ ಎಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಸ್ಟ್ರಕ್ಚರಲ್ ಪಾಲಿಸ್ಯಾಕರೈಡ್. ಅದೇ ಥರ ಒನ್ ಮೋರ್ ಕೈಂಡ್ ಆಫ್ ದಿ ಪಾಲಿಸ್ಯಾಕರೈಡ್ ಬೇಸ್ಡ್ ಆನ್ ದೇರ್ ಫಂಕ್ಷನ್ ಈ ಸ್ಟೋರೇಜ್ ಪಾಲಿಸ್ಯಾಕರೈಡ್. ಅಂದರೆ ಈ ಪಾಲಿಸ್ಯಾಕರೈಡ್ಗಳು ದೇ ಆರ್ ಸ್ಟೋರ್ಡ್ ಆಸ್ ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಇನ್ ದ ಪ್ಲಾಂಟ್ಸ್ ಆ್ಯಂಡ್ ಇನ್ ಅನಿಮಲ್ಸ್. ಇದಕ್ಕೆ ಎಕ್ಸಾಂಪಲ್ ಯಾವ್ಯಾವುದು, ಸ್ಟಾರ್ಚ್ ಮತ್ತು ಗ್ಲೈಕೋಜನ್. ಸೊ ದಿಸ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆಫ್ ದಿ polysaccharides. I'm repeating, polysaccharides based on their these polysaccharides are categorized into, are classified into many types. So based on their structural components, these polysaccharides are classified as homopolysaccharides and heteropolysaccharides. Example, starch and cellulose are for the homopolysaccharides. All the glycosaminoglycans, they come under heteropolysaccharides. What kind of biological role they play? Upon that, the head polysaccharides are classified as structural polysaccharides and storage polysaccharides. Structural polysaccharides, they form some structures and they form some structural frameworks. Example is cellulose. Storage polysaccharides, as their name indicates, they form some reserve food materials, and example is starch and glycogen. So this is all about the classification of the, that's all about the classification of carbohydrates.